ಹೊರಗಡೆ ಏನ್ ಹೇಳಿದ್ರು ಅಂದ್ರೆ ಆಪರೇಷನ್ ಮಾಡ್ಲೇಬೇಕು, ಇಲ್ಲಾಂದ್ರೆ ನೀವು 4 ಜನ ಎತ್ಕೊಂಡು ಹೋಗ್ಬೇಕಾಗುತ್ತೆ, ಆ ತರ ಪರಿಸ್ಥಿತಿ ಬರುತ್ತೆ. 10 ವರ್ಷ ಗ್ಯಾರಂಟಿ ಅಂದಿದ್ರು ಅಷ್ಟೇ. ನಿಮ್ಗೆ ಇನ್ನೂ ಕೂಡ ಬೇರೆ ಬೇರೆ ಬೆನಿಫಿಟ್ಸ್ ಆಗಿರುತ್ತೆ. ಏನೇನು ಬೆನಿಫಿಟ್ಸ್ ಆಯ್ತು, ಮಂಡಿ ನೋವು ಕಡಿಮೆ ಆಗಿರೋದು ಒಂದು, ಬೇರೆ ಏನೇನು ಬೆನಿಫಿಟ್ಸ್ ಆಯ್ತು ನೀವು ಆಕ್ಚುಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಿದ್ದೆ ಚೆನ್ನಾಗ್ತಾ ಇದೆಯಾ ಮುಂಚೆಗಿಂತ? ಆಯಾಸ ಇಲ್ಲ, ಸುಸ್ತಿಲ್ಲ. ಫಸ್ಟ್ ಏನಾದ್ರು ಒಂದು 10 ನಿಮಿಷ ನಡ್ಬಿಟ್ರೆ ಸುಸ್ತಾಗ್ಬಿಡೋದು, ಮೆಟ್ಲೆಕ್ಕಿದ್ರೆ ಸುಸ್ತಾಗ್ಬಿಡೋದು. ನಾವು ಫಸ್ಟ್ ಫ್ಲೋರ್ ಇರೋದು, ಎಕ್ಕಿಡಿಯೋದು ಯಾರಪ್ಪ ಎಕ್ಕೋರು ಅನ್ನೋದು. ಈಗಿಲ್ಲ, ಎಷ್ಟು ಸರಿ ಬೇಕಾದ್ರೂ ಎಕ್ಕಿದೀವಿ, ಅದೇ ಪ್ರಾಬ್ಲಮ್. ಈಗ ಇಷ್ಟು ವರ್ಷ ಹೋಗಿರುತ್ತಲ್ಲ ಹೊರಗಡೆಯಿಂದ ಬಾಡಿಗೆ, 10 years ಇಂದ 10 years ಇಂದ ನಿಮಗೆ ಮಂಡಿ ನೋವು ಬರೀ 10 ವರ್ಷದಿಂದ ಇದೆ ಅಂದ್ರೆ ಅದಕ್ಕಿಂತ ಮುಂಚೆ ಒಂದು 15-20 ವರ್ಷದಿಂದ ನಮ್ಮ ಊಟದಲ್ಲೆಲ್ಲ ಹೋಗಿರುತ್ತೆ. ಅದೊಂಥರ ಈಗ ಒಂದು ಕೊಡಪಾನ ತುಂಬಂಗೆ, ಒಂದು ಅರ್ಧ ತುಂಬವರೆಗೂ ಏನ್ ಅನ್ಸಲ್ಲ, ಫುಲ್ ಆಗ್ಬಿಟ್ರೆ ಅವಾಗ ನಮ್ಗೆ ಸಿಂಪ್ಟಮ್ಸ್ ಕಾಣ್ಕೊಂಡು ಅವಾಗ ನಾವು ಏನೇನೆಲ್ಲ ಟ್ರೈ ಮಾಡ್ತೀವಿ, ಪೇನ್ ಕಿಲ್ಲರ್, ಕ್ಯಾಲ್ಸಿಯಂ ಮಾತ್ರೆ, ಅವು ಏನೇನೆಲ್ಲ ಟ್ರೈ ಮಾಡ್ತೀವಿ. ಅವ್ರು ಏನ್ ತಗೊಂಡ್ರು ಕೂಡ ಅದಕ್ಕೆ ರೆಡಿ ಆಗ್ತಿದ್ದೆ. ಅವಾಗ ನಾವು ಸರ್ಜರಿ ಅಂತ ಹೋಗ್ತೀವಿ. ಸರ್ಜರಿ ಮಾಡಿದ್ರು ಕೂಡ ಕಡಿಮೆ ಆಗದಿರೋ ಚಾನ್ಸಸ್, ಯಾಕಂದ್ರೆ ರೂಟ್ ಕಾಸ್ ಬೇರೆ ಇದೆ. ಇಲ್ಲ, ಆಯುರ್ವೇದಿಕ್ಕೂ ಹೋಗಿದ್ದೆ, ಅಲ್ಲೂ ಮೇಲಾಗ್ಲಿಲ್ಲ. ಸೊ ಹಂಗಾಗಿ ರೂಟ್ ಕಾಸ್ ನಾವು ಅಡ್ರೆಸ್ ಮಾಡಿದ್ರೆ ಖಂಡಿತವಾಗಿ ಇದು ವಾಸಿ ಆಗಿ ಆಗುತ್ತೆ ಅಂತ ಇಲ್ಲ, ಗ್ಯಾರಂಟಿ ಬಂದಿದೆ. ನಮ್ಮ ಯೂಟ್ಯೂಬ್ ನೋಡ ಅಂತಾರೆ ಏನ್ ಹೇಳಕ್ ಇಷ್ಟಪಡ್ತಾರೆ ಕೊನೆಯದಾಗಿ? ಇಲ್ಲ, ಇಲ್ಲಿ ಬಂದ್ರೆ ಮೇಲಾಗುತ್ತೆ, ಗ್ಯಾರಂಟಿ 200% ಮೇಲಾಗುತ್ತೆ. ಅದು ನಾನು ಅನುಭವಿಸಿದ್ದೀನಿ. ನಿಮಗೆ ಮಂಡಿ ನೋವಿದ್ದು ಕಡಿಮೆ ಆಗ್ತಿಲ್ಲ ಅಂತಂದ್ರೆ ಅದನ್ನ ಇನ್ನೊಂದು ಸ್ವಲ್ಪ ಬ್ಲಡ್ ಟೆಸ್ಟ್ಗಳು, ಬಾಡಿಲಿ ಇರ್ತಕ್ಕಂಥ ಟಾಕ್ಸಿಕ್ ಎಲಿಮೆಂಟ್ಸ್ ಮತ್ತೆ ಹೆವಿ ಮೆಟಲ್ಸ್ ನ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಆಫ್ ರೂಟ್ ಕಾಸ್ ಗೊತ್ತಾಗುತ್ತೆ. ಇವ್ರಿಗೆ ಲೆಡ್ ಮತ್ತೆ ಸ್ಟ್ರಾನ್ಶಿಯಂ ಎರಡು ತುಂಬಾ ಜಾಸ್ತಿ ಇತ್ತು. ಅದನ್ನ ಕಿಲೇಷನ್ ಥೆರಪಿ ಅಂತ ಕೊಡೋದ್ರ ಮುಖಾಂತರ ಬಾಡಿಲಿ ಇರ್ತಕ್ಕಂಥ ಲೆಡ್ ಮತ್ತೆ ಬೇರೆ ಸ್ಟ್ರಾನ್ಶಿಯಂ, ಹೆವಿ ಮೆಟಲ್ಸ್ ನ ಕಮ್ಮಿ ಮಾಡಿದ್ವಿ. ಕಮ್ಮಿ ಮಾಡಿದ್ಮೇಲೆ ಅವ್ರಿಗೆ ಇವಾಗ ಎಷ್ಟು % ಕಡಿಮೆ ಆಗಿದೆ ಅಂತಂದ್ರೆ 98% ಕಡಿಮೆ ಆಗಿದೆ. ಸೊ ಯೂಶಲಿ 45 ವರ್ಷ 50 ವರ್ಷ ಆದ್ಮೇಲೆ ಮುಟ್ ನಿಂತ ಮೇಲೆ ಮಂಡಿ ನೋವು ಬಂದ್ರೆ ಅದು ವಾಸಿ ಆಗಲ್ಲ, ಅದಕ್ಕೆ ಸರ್ಜರಿನೇ ಮಾಡಬೇಕು. ಸೊ ಆ ಥರ ಹೇಳ್ತಾರೆ. ಬಟ್ ನಾವು ಇನ್ನೊಂದು ಸ್ವಲ್ಪ ರೂಟ್ ಕಾಸ್ ಅನಾಲಿಸಿಸ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಲೈಕ್ ಬಾಡಿಗೆ ಇರ್ತಕ್ಕಂಥ ಟಾಕ್ಸಿಕ್ ಎಲಿಮೆಂಟ್ಸ್ ಅನಾಲಿಸಿಸು ಮತ್ತು ಹೆವಿ ಮೆಟಲ್ಸ್ ಟೆಸ್ಟಿಂಗ್ ಅವೆಲ್ಲ ಮಾಡಿದಾಗ ಬರೀ ವಿಟಮಿನ್ಸ್ ಅಷ್ಟೇ ಟೆಸ್ಟ್ ಮಾಡ್ತೀವಿ ನಾವು. ಅದು ಮಾಡ್ದಂಗೆ ಇಷ್ಟು ಮಾತ್ರ ಮಾಡಿದರೆ ನಮಗೆ ಐಡೆಂಟಿಫೈ ಆಗುತ್ತೆ ರೂಟ್ ಕಾಸ್. ಅವಾಗ ಐಡೆಂಟಿಫೈ ಮಾಡಿ ಅದನ್ನ ಕ್ಲಿಯರ್ ಮಾಡ್ಬೇಕಾದ್ರೆ ಡಿಟಾಕ್ಸಿಫಿಕೇಶನ್ ಮಾಡಬೇಕು. ಅವಾಗ ಒಂದು 10-15 ಡ್ರಿಪ್ ಕೊಟ್ಟರೆ ಅವಾಗ ಬಾಡಿ ಇರ್ತಕ್ಕಂಥ ಹೆವಿ ಮೆಟಲ್ಸ್ ಎಲ್ಲ ಆಚೆ ಬರುತ್ತೆ. ಮತ್ತೆ ಹೊರಗಡೆಯಿಂದ ನಾವು ಹೆವಿ ಮೆಟಲ್ಸ್ ಹಾಕಕ್ಕೆ ಹೋಗ್ಬಾರ್ದು. ಹೊರಗಡೆಯಿಂದ ನಾವು ಹಾಕ್ತಿರೋದು ಯಾವುದು, ಲೈಕ್ ಮೈದಾದಲ್ಲಿ ಇರುತ್ತೆ ಹೆವಿ ಮೆಟಲ್ಸು, ಟೀನಲ್ಲಿರುತ್ತೆ, ಕಾಫಿನಲ್ಲಿರುತ್ತೆ, ಸಕ್ಕರೆನಲ್ಲಿರುತ್ತೆ, ಮತ್ತೆ ತುಂಬ ಔಷಧಿ ಹೊಡೆದಿರ್ತಕ್ಕಂಥ ಅಂಶಗಳು ತಿನ್ನೋದು, ಮತ್ತೆ ಲಿಪ್ಸ್ಟಿಕ್ಕು, ಹೇರ್ ಡೈ ಇದರಲ್ಲೆಲ್ಲ ಇರುತ್ತೆ. ಈವನ್ ಟೂತ್ ಪೇಸ್ಟಲ್ಲಿ ಕೂಡ ಇರುತ್ತೆ. ಇದನ್ನೆಲ್ಲ ನ್ಯಾಚುರಲ್ ಆಲ್ಟರ್ನೇಟಿವ್ ಸಿಗ್ತವೆ. ಟೂತ್ ಪೇಸ್ಟ್ ಬದಲಿಗೆ ಟೂತ್ ಪೌಡರ್ ಯೂಸ್ ಮಾಡ್ಬೋದು, ಇದಕ್ಕೆ ಹೇರ್ ಡೈ ಬದಲಿಗೆ ಮೆಹಂದಿ ಯೂಸ್ ಮಾಡ್ಬೋದು. ಆಮೇಲೆ ಇದು ಪೆಸ್ಟಿಸೈಡ್ಸ್ ಬದಲಿಗೆ ಆ ಪೆಸ್ಟಿಸೈಡ್ ಡಿಟಾಕ್ಸ್ ಮಾಡೋದಕ್ಕೆ ಅದನ್ನ ಸ್ವಲ್ಪ ಒಂದು ಹುಣಸೆ ಹಣ್ಣನ್ನ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ 1 ಗಂಟೆ ಸೊಪ್ಪನ್ನ ಮತ್ತು ತರಕಾರಿಗಳನ್ನ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಅದು ಕ್ಲೀನ್ ಆಗುತ್ತೆ, ಅದರ ಸ್ವಲ್ಪ ಎಲ್ಲ ನ್ಯೂಟ್ರಲೈಸ್ ಆಗುತ್ತೆ. ಸೊ ಈ ಥರ ಕೆಲವು ನ್ಯಾಚುರಲ್ ಮೆಥಡ್ಸ್ ಮುಖಾಂತರ ನಮ್ಮ ಬಾಡಿಗೆ ಇರ್ತಕ್ಕಂಥ ಟಾಕ್ಸಿಕ್ ಎಲಿಮೆಂಟ್ಸ್ ಬಾಡಿಗೆ ಹೋಗದೇ ಇರಂಗೆ ಅವಾಯ್ಡ್ ಮಾಡ್ಕೊಳೋದು. ಆಲ್ರೆಡಿ ಹೋಗಿರ್ತಕ್ಕಂಥದಕ್ಕೆ ನಾವು ಡಿಟಾಕ್ಸಿಫಿಕೇಶನ್ ಕಿಲೇಷನ್ ಮಾಡೋದ್ರ ಮುಖಾಂತರ ಸರಿ ಮಾಡ್ಕೊಂಡ್ರೆ ಇವ್ರಿಗೆ ಹೆಂಗ್ ರಿಸಲ್ಟ್ ಬಂದಿದೆ ನಿಮಗೂ ಹಂಗೆ ಬರುತ್ತೆ ಅಂತ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಇದು ಬಂದ್ರೆ ಮೇಲಾಗುತ್ತೆ, ನನ್ಗೆ ಗ್ಯಾರಂಟಿ ಬಂದಿದೆ. ಫಸ್ಟ್ ಬರಕ್ ಮುಂಚೆ ನನ್ಗೂ ಭಯ ಇತ್ತು. ನಮ್ ಫ್ಯಾಮಿಲಿ ಡಾಕ್ಟ್ರೇ ಅಂದಿದ್ರು ಬೇಡ ಅವೆಲ್ಲ ಇದು ಅಂತ. ಅದು ನಂಬಿಕೆಯಿಂದ ಬಂದಿದ್ದೀನಿ, ಮೇಲಾಗಿದೆ. ನಿಮ್ಗೆ ಮಂಡಿ ನೋವಿಗೆ ಏನೇನು ಸೊಲ್ಯೂಷನ್ ಹೇಳಿದ್ರು ಹೊರಗಡೆ ಏನ್ ಹೇಳಿದ್ರು ಅಂದ್ರೆ ಆಪರೇಷನ್ ಮಾಡ್ಲೇಬೇಕು, ಇಲ್ಲಾಂದ್ರೆ ನೀವು 4 ಜನ ಎತ್ಕೊಂಡು ಹೋಗ್ಬೇಕಾಗುತ್ತೆ, ಆ ತರ ಪರಿಸ್ಥಿತಿ ಬರುತ್ತೆ. 10 ವರ್ಷ ಗ್ಯಾರಂಟಿ ಅಂದಿದ್ರು ಅಷ್ಟೇ. ಸರ್ಜರಿ ಮಾಡಿಸಿರೋ 10 ವರ್ಷ ಗ್ಯಾರಂಟಿ. ಓಕೆ, ಅಂದ್ರೆ 50 ವರ್ಷ 63 ವರ್ಷದವರೆಗೂ ಗ್ಯಾರಂಟಿ. ಆಮೇಲೆ ಕೆಳಗಡೆ ಕೂತ್ಕೊಳಂಗಿಲ್ಲ. ನಾನು ಸರಿ ಹಂಗೆ ಇದ್ ಮಾಡ್ತಾ ಇದ್ದೆ. ನಿಮ್ ಯೂಟ್ಯೂಬ್ ಫಾಲೋವರ್ ಆಗಿದೆ. ಸರಿ ಇಲ್ಲಿ ನೋಡೋಣ ಅಂತ ನಾನು ಆಗಸ್ಟ್ 10ನೇ ತಾರೀಕು ಬಂದಿದ್ದೆ. ಕರೆಕ್ಟ್, ಆಗಸ್ಟ್ 10, 2025 ಬಂದಿದ್ದ. ಫಸ್ಟ್ ಟೈಮ್ ಬಂದಾಗ ನಂಗೆ 50% ಮೇಲಾಗಿದೆ. ಸೂಪರ್ ಸೂಪರ್. ಆಮೇಲೆ ಸ್ವಲ್ಪ ನಿಧಾನ ಟೈಮ್ ತಗೊಂಡು, ಯಾಕಂದ್ರೆ ಡಿಟಾಕ್ಸ್ ಆಗ್ಬೇಕಲ್ಲ ಬಾಡಿಲಿ ಇರ್ತಕ್ಕಂಥ ಈ ಲೆಡ್ ಮತ್ತೆ ಸ್ಟ್ರಾನ್ಶಿಯಂ ಎರಡು ಹೆವಿ ಮೆಟಲ್ ಜಾಸ್ತಿ ಇತ್ತು. ಸ್ಟೇಜ್ ಬೈ ನಾವು ಜಾಸ್ತಿ ಸ್ಪೀಡಾಗಿ ಟ್ರೀಟ್ಮೆಂಟ್ ಮಾಡಿಬಿಟ್ರೆ ಆಗ ಕಿಡ್ನಿಯಿಂದ ಆಚೆ ಬರಬೇಕು. ಅದು ಕಿಡ್ನಿ ಮತ್ತು ಸ್ಕಿನ್ನಿಂದ ಆಚೆ ಬರಬೇಕು. ಸ್ಕಿನ್ನಿಂದ ಮುಖ್ಯವಾಗಿ ಕಿಡ್ನಿ. ಆವಾಗ ಕಿಡ್ನಿಗೆ ಬರ್ಡನ್ ಆಗುತ್ತೆ. ಏನೂ ಆಗಲ್ಲ, ಒಂದು 2-3 ದಿನ ಸ್ವಲ್ಪ ಬರ್ಡನ್ ಆಗುತ್ತೆ. ಅದಕ್ಕೆ ವೀಕ್ಲಿ ಒನ್ಸ್ ಇಲ್ಲಾಂದ್ರೆ ವೀಕ್ಲಿ ಟ್ವೈಸ್ 3 ದಿನ ಗ್ಯಾಪ್ ಕೊಟ್ಟೆ ನಾವು ಟ್ರೀಟ್ಮೆಂಟ್ ಮಾಡಬೇಕು. ನಿಧಾನಕ್ಕೆ ಮಾಡ್ಕೊಂತ ಬಂದ್ವಲ್ಲ, ಸೊ ಹಂಗಾಗಿ ಅದು ಸ್ಲೋಲಿ ಇಂಪ್ರೂವ್ಮೆಂಟ್ ಆಗಿ ಸ್ಟಾರ್ಟ್ ಆಗಿದೆ. ಇಲ್ಲ, ನಂಗೆ ಫಸ್ಟ್ ಟೈಮ್ 50% ಆದಾಗ ಗ್ಯಾರಂಟಿ ಆಗೋಯ್ತು ಇಲ್ಲಿ ಹೋದ್ರೆ ಮೇಲಾಗುತ್ತೆ ಅಂತ. ಎಲ್ಲ ಭಯ ಇಕ್ಸಿದ್ರು, ಯಾವ ಗ್ಯಾರಂಟಿ ಮೇಲೆ ಹೋಗ್ತಾ ಇದ್ಯಾ, ಅದೇನ್ ಸಿರನ್ ಅದೇನೋ ಇಂಜೆಕ್ಷನ್ ಸ್ಟಿರಾಯ್ಡ್ ಅದು ಅಂದ್ರು. ನಾನು ಅದ್ರ ಮೇಲೆ ತಲೆನೇ ಕೆಡಿಸ್ಕೊಂಡಿಲ್ಲ, ನನಗ್ ಮೇಲಾಗ್ತಾ ಆಕ್ಚುಲಿ ನಿಮಗೆ ಕೊಟ್ಟಿದ್ದು ಬಂದು ಪ್ರೊಲೋಜೋನ್ ಥೆರಪಿ.
ಓಝೋನ್ ಥೆರಪಿ, ಆಮೇಲೆ ನಿಮಗೆ ಇದು ಹೈಲುರೋನಿಕ್ ಆಸಿಡ್ ಕೊಟ್ಟವಲ್ಲ ಅದು ಬಂದು ಮಂಡಿ ಕೊಟ್ಟಿರೋದು. ಬಟ್ ಮುಖ್ಯವಾಗಿ ನಿಮಗೆ ರೂಟ್ ಕಾಸ್ ಬಂದು ಬ್ಲಡ್ ಅಲ್ಲಿ ಇದೆಲ್ಲ ಸೇರ್ಕೊಂಡಿತ್ತಲ್ಲ, ಇದನ್ನ ನಾವು ಯಾವಾಗ ಎಷ್ಟಾಯ್ತು ಕಿಲೇಷನ್ ಡ್ರಿಪ್ ಎಷ್ಟಾಯ್ತು, ಐ ವಿ ಡ್ರಿಪ್ ಕೊಟ್ಟವಲ್ಲ ಅದು ಎಷ್ಟಾಯ್ತು ಡ್ರಿಪ್? ಒಂದು ಅದು ಫಸ್ಟ್ ಟೋಟಲ್ ಕೊಟ್ಟಿರೋದು ಸೆಕೆಂಡ್ 8 ಪ್ಲಸ್ 4 6 ಒಟ್ಟು 14 ಆಗಿದೆ. ಸೂಪರ್. 14 ಡ್ರಿಪ್ ಅದು ಕೊಟ್ಟವಲ್ಲ, ಅದರಲ್ಲಿ ನಿಮಗೆ ರಿಸಲ್ಟ್ ಬಂದಿರೋದು. ನಿಮ್ಗೆ ಇನ್ನೂ ಕೂಡ ಬೇರೆ ಬೇರೆ ಬೆನಿಫಿಟ್ಸ್ ಆಗಿರುತ್ತೆ. ಏನೇನು ಬೆನಿಫಿಟ್ಸ್ ಆಯ್ತು, ಮಂಡಿ ನೋವು ಕಡಿಮೆ ಆಗಿರೋದೊಂದು, ಬೇರೆ ಏನೇನು ಬೆನಿಫಿಟ್ಸ್ ಆಯ್ತು ನೀವು ಆಕ್ಚುಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಿದ್ದೆ ಚೆನ್ನಾಗ್ತಾ ಇದೆಯಾ ಮುಂಚೆಗಿಂತ? ಹಸಿವು ಚೆನ್ನಾಗ್ತಾ ಫಸ್ಟ್ ಏನಾದ್ರು ಒಂದು 10 ನಿಮಿಷ ನಡ್ಬಿಟ್ರೆ ಸುಸ್ತಾಗ್ಬಿಡೋದು, ಮೆಟ್ಲೆಕ್ಕಿದ್ರೆ ಸುಸ್ತಾಗ್ಬಿಡೋದು. ನಾವು ಫಸ್ಟ್ ಫ್ಲೋರ್ ಇರೋದು, ಎಕ್ಕಿಡಿಯೋದು ಯಾರಪ್ಪ ಎಕ್ಕೋರು ಅನ್ನೋದು. ಈಗಿಲ್ಲ, ಎಷ್ಟು ಸರಿ ಬೇಕಾದ್ರೂ ಎಕ್ತೀನಿ ಹಿಡಿತೀನಿ, ಅದೇನ್ ಪ್ರಾಬ್ಲಮ್. ಆಮೇಲೆ ಹಸಿವು ಚೆನ್ನಾಗುತ್ತೆ. ಮತ್ತೆ ಪಥ್ಯದಲ್ಲಿ ಕಾಫಿ ಟೀ ಗೋಧಿ ಮದ 100% 2 ದಿವಸಕ್ಕೆ ಬಿಟ್ಬಿಟ್ಟೆ. ಇದುವರೆಗೂ ಇಲ್ಲ, ಒಂದು ಪರ್ಮನೆಂಟ್ ಬಿಟ್ಬಿಡಿ. ಮತ್ತೆ ಹೇರ್ ಡೈ ಮಾಡೋದು ಬೇಡ, ಹೇರ್ಗೆ ಮೆಹಂದಿ ಹಚ್ಕೊಳ್ಳಿ. ಮತ್ತೆ ಟೂತ್ ಪೇಸ್ಟ್ ಬದಿಗೆ ಟೂತ್ ಪೌಡರ್ ಯೂಸ್ ಮಾಡಿ. ಇದೆಲ್ಲ ಹೆವಿ ಮೆಟಲ್ ಜಾಸ್ತಿ ಇರ್ತಕ್ಕಂಥವು ಆಯ್ತಾ. ಆಮೇಲೆ ಕೆಳಗಡೆ ಕುತ್ಕೋಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಆಮೇಲೆ ಅದ್ ಮಾಡಿದ್ರೆ ಅದೇ ಸರ್ಜರಿ ಮಾಡಿದ್ರೆ ಕುತ್ಕೋಬಾರ್ದು ಅಂತ ಹೇಳಿದ್ರು, ಕರೆಕ್ಟಾ? ಬಟ್ ಇವಾಗ ನೀವು ಕುತ್ಕೋಬಹುದು. ಒಂದ್ಸರಿ ತೋರಿಸ್ತೀರಾ? ತೋರಿಸ್ತೀರಾ ಒಂದ್ಸರಿ? ತೋರಿಸ್ತೀರಾ? ಈ ತರ ಎಷ್ಟೊತ್ತು ಕೂತ್ಕೊಳ್ತೀರಾ? 1 ಅವರ್ ಕೂತಿರ್ತೀನಿ. ಸರ್ಜರಿ ಮಾಡಿದ್ರೆ ಇದು ಮಾಡಕ್ ಆಗ್ತಿಲ್ಲ. ಲೈಫ್ ಟೈಮ್ ನೀವು ಕೆಳಗೆ ಕುತ್ಕೊಂಡು ಹೋಗಿದ್ದು ಫಂಕ್ಷನ್ ಹೋದಾಗೆಲ್ಲ ಚೇರೆ ನೋಡ್ಬೇಕು. ಇಲ್ಲ, ಒಂದ್ 5 ನಿಮಿಷ ಹಿಂಗ್ ಕುತ್ಕೊಂಡ್ರೆ ಹಿಂಗ್ ನೀಟ್ಬೇಕಾಗಿತ್ತು. ಇವಾಗ 1 ಅವರ್ ಹಿಂಗೆ ಕೂತಿರ್ತೀನಿ, ಏನೂ ಆಗೋದಿಲ್ಲ. ಆಕ್ಚುಲಿ ನೀವು ಕಂಪ್ಲೀಟ್ ರೀಜನರೇಟ್ ಆಗಿದೆ ಬಾಡಿ. ನೀವು ಕುತ್ಕೊಳ್ಳಿ, ಬನ್ನಿ. ನಿಮ್ ಬಾಡಿನಲ್ಲಿ ಅದೇನು ಟಾಕ್ಸಿಕ್ ಇಂದ, ಅದ್ರ ಹೆಸರು ಟಾಕ್ಸಿಕ್ ಅಂದ್ರೆ ವಿಷಪೂರಿತ ಅಂಶ. ಈಗ ಇಷ್ಟು ವರ್ಷ ಹೋಗಿರುತ್ತಲ್ಲ ಹೊರಗಡೆಯಿಂದ ಬಾಡಿಗೆ, 10 years ಇಂದ ನಿಮಗೆ ಮಂಡಿ ನೋವು ಬರೀ 10 ವರ್ಷದಿಂದ ಇದೆ ಅಂದ್ರೆ, ಅದಕ್ಕಿಂತ ಮುಂಚೆ ಒಂದು 15-20 ವರ್ಷದಿಂದ ನಮ್ಮ ಊಟದಲ್ಲೆಲ್ಲ ಹೋಗಿರುತ್ತೆ. ಅದೊಂಥರ ಈಗ ಒಂದು ಕೊಡಪಾನ ತುಂಬ್ದಂಗೆ, ಅದು ಒಂದು ಅರ್ಧ ತುಂಬವರೆಗೂ ಏನ್ ಅನ್ಸಲ್ಲ. ಫುಲ್ ಆಗ್ಬಿಟ್ರೆ ಅವಾಗ ನಮ್ಗೆ ಸಿಂಪ್ಟಮ್ಸ್ ಕಾಣ್ಕೊಂಡು ಅವಾಗ ನಾವು ಏನೇನೆಲ್ಲ ಟ್ರೈ ಮಾಡ್ತೀವಿ, ಪೇನ್ ಕಿಲ್ಲರ್, ಕ್ಯಾಲ್ಸಿಯಂ ಮಾತ್ರೆ, ಅವು ಏನೇನೆಲ್ಲ ಟ್ರೈ ಮಾಡ್ತೀವಿ. ಅವ್ರು ಏನ್ ತಗೊಂಡ್ರು ಕೂಡ ಅದಕ್ಕೆ ರೆಡಿ ಆಗ್ತಿದ್ವಿ. ಅವಾಗ ನಾವು ಸರ್ಜರಿ ಅಂತ ಹೋಗ್ತೀವಿ. ಸರ್ಜರಿ ಮಾಡಿದ್ರು ಕೂಡ ಕಡಿಮೆ ಆಗದಿರೋ ಚಾನ್ಸಸ್, ಯಾಕಂದ್ರೆ ರೂಟ್ ಕಾಸ್ ಬೇರೆ ಇದೆ. ಇಲ್ಲ, ಆಯುರ್ವೇದಕ್ಕೂ ಹೋಗಿದ್ದೆ, ಅಲ್ಲೂ ಮೇಲಾಗ್ಲಿಲ್ಲ. ಕರೆಕ್ಟ್. ಸೊ ಹಂಗಾಗಿ ರೂಟ್ ಕಾಸ್ ನಾವು ಅಡ್ರೆಸ್ ಮಾಡಿದ್ರೆ ಖಂಡಿತವಾಗಿ ಇದು ವಾಸಿ ಆಗಿ ಆಗುತ್ತೆ ಅಂತ ಇಲ್ಲ, ಗ್ಯಾರಂಟಿ ಬಂದಿದೆ ಸರ್. ಅದೇ ಸ್ವಲ್ಪ ಇಲ್ಲಿ ಉಳುಕುತ್ತೆ ಅಷ್ಟೇ, ಸ್ವಲ್ಪ ದೂರ 2%, 1 ಸೆಕೆಂಡ್ 2 ಸೆಕೆಂಡ್ ಉಳುಕ್ದಂಗ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಇವತ್ತು ಮಾತ್ರೆಗಳು ಆಕ್ಚುಲಿ ಎಲ್ಲ ಮಾತ್ರೆಗಳು ತೆಗೆದಿದ್ದೀವಿ. ಅದೊಂದು ಕ್ಯಾಲ್ಸಿಯಂ ಮಾತ್ರೆ, ಇದೊಂದು ಇದು ವೀಕ್ಲಿ ತಗೊಳೋದೊಂದು ಬೋನ್ ಗಟ್ಟಿಯಾದೊಂದು ಮಾತ್ರೆ ಇತ್ತು. ಅದನ್ನ 12 ವಾರ ತಗೊಂಡಿದ್ರೆ ಸ್ಟಾಪ್ ಮಾಡಿ. 4 ತಿಂಗಳಾಗಿದೆ, 4 ತಿಂಗಳ ಸ್ಟಾಪ್ ಮಾಡ್ಬಿಡಿ, ಸಾಕದು. ಇನ್ನ ಕ್ಯಾಲ್ಸಿಯಮ್ದು ಸ್ಟಾಪ್ ಮಾಡ್ಕೊಳ್ಳಿ, ಬೇಡ. ಆ ಮೆಗ್ನೀಷಿಯಮ್ದೊಂದು, ಆಮೇಲೆ ಅದೊಂದು ಪ್ರೋಟೀನ್ ಪೌಡರ್, ಮತ್ತೆ ಕೊಲಾಜಿನ್ ಇನ್ನೊಂದು 3-4 ಮಂತ್ಸ್ ತಗೊಂಡ್ಬಿಟ್ಟು ಸ್ಟಾಪ್ ಮಾಡಿ. ಅಷ್ಟೇ, ಸಪ್ಲಿಮೆಂಟ್ಸ್ ಮಾತ್ರ ಇದೆ, ಅಷ್ಟು ತಗೊಂಡು 3-4 ಮಂತ್ಸ್ ತಗೊಂಡ್ಬಿಟ್ಟು ಸ್ಟಾಪ್ ಮಾಡ್ಕೊಂಡು ಅವಶ್ಯಕತೆ ಇಲ್ಲ. ಐ ಥಿಂಕ್ ಇದು ಲಾಸ್ಟ್ ವಿಸಿಟ್ ಅನ್ಸುತ್ತೆ ನಿಮ್ಗೆ. ಇದು ಲಾಸ್ಟ್ ವಿಸಿಟ್ ಇಲ್ಲ ಅಂದ್ರೆ 2 ತಿಂಗಳ ಒಂದ್ಸರಿ ಜಸ್ಟ್ ವಿಸಿಟ್ ಮಾಡ್ಬೇಕು. ಅಲ್ಲ, ಇನ್ನು 3 ತಿಂಗಳ ನನ್ನ ಮಗು ಡೆಲಿವರಿ ಟೈಮ್. ನನ್ಗೆ ಅದೇ ಖುಷಿ, ಬಾಣಂತ ಮಾಡ್ತೀನಿ ಅಂತ ಅದೇ ಖುಷಿ. ಅದನ್ನೆಲ್ಲ ಚೆನ್ನಾಗಿ ನೀವು ಎಂಜಾಯ್ ಮಾಡಿ. ಕಾಫಿ ಟೀ ಮಾತ್ರ ಕುಡಿಬೇಡಿ. ಇವನ್ನು ಮಗಳಿಗೂ ಕೂಡ ಬಾಣಂತಿ ಇರುವಾಗ ಕಾಫಿ ಟೀ ಕೊಡ್ಬೇಡಿ. ಹೇಳ್ಬಿಟ್ಟೆ, ಅವಳು ರಸಕ್ ಕೊಡ್ತೀಯ, ನಾನು ಈ ಸಲ ಕೊಡಲ್ಲ, ರಸಕ್ ಕೊಡೋದೇ ಇಲ್ಲ. ಮೊದಲನೇದಕ್ ಕೊಟ್ಟಿದ್ದೆ, ಈ ಸಲ ನಾನು ಕೊಡೋದೇ ಇಲ್ಲ. ಪೆಪ್ಪರು, ಜಿಂಜರು, ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು, ಅವ್ರಿಗೆ ಓಕೆ ಬೆಲ್ಲ, ಯಾಕಂದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ತಡ್ಕೊಳುತ್ತೆ ಬಾಡಿ, ಹಾಕ್ಬಿಟ್ಟು ಕಷಾಯ ಮಾಡ್ಬಿಟ್ಟು ದಿನಕ್ಕೆ 2 ಗ್ಲಾಸ್ ಕುಡಿಸಿ. ಅದು ಅವ್ರಿಗೆ ಬಾಡಿಲಲ್ಲಿ ಅಷ್ಟು ಹೀಟ್ ಜನರೇಟ್ ಮಾಡುತ್ತೆ, ಮಗುಗೂ ಆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಇಷ್ಟು ಮಾಡಿದ್ರೆ ಮಗುನಿಗೂ ಕೂಡ ಕಾನ್ಸ್ಟಿಪೇಷನ್ ಆಗಲ್ಲ. ಈ ಗ್ರೈಪ್ ವಾಟರ್ ಅದು ಇದೆಲ್ಲ ಕೊಡ್ತಕ್ಕಂಥ ಅವಶ್ಯಕತೆನೇ ಬರಲ್ಲ. ನೀವು ತಾಯಿ ಕಾಫಿ ಕೊಡೋದ್ರಿಂದ ತಾಯಿಗೂ ಕಾನ್ಸ್ಟಿಪೇಷನ್, ಮಗುಗೂ ಕಾನ್ಸ್ಟಿಪೇಷನ್. ಶುಂಠಿ, ಬೆಳ್ಳುಳ್ಳಿ, ಬೆಲ್ಲ, ಶುಂಠಿ, ಬೆಳ್ಳುಳ್ಳಿ, ಬೆಲ್ಲ, ಪೆಪ್ಪರ್ ಪೆಪ್ಪರ್ ಹಾಕ್ಬಿಟ್ಟು ಸ್ವಲ್ಪ ಇದು ಅರಿಶಿನ ಬಿಸಿನೆಲ್ಲ ಕುದಿಸ್ಬಿಟ್ಟು ನೀವು ರೆಡಿ ಮಾಡಿ ಇಟ್ಕೊಂಡಿದ್ದು, ಆಮೇಲೆ ಅವಾಗ ಹಾಕಿ ಕೊಟ್ಟರು ಆಯ್ತು. ಈ ತರ ಮಾಡಿ. ಪುದೀನ ಬೇಕಾದ್ರೆ ಹಾಕೊಳ್ಳಿ, ಸ್ವಲ್ಪ ಲೆಮನ್ ಹಾಕೊಳ್ಳಿ. ಯಾವ ತರ ನಿಮ್ಗೆ ಹೆಂಗ್ ಬೇಕಾದ್ರೆ ಖಂಡಿತ ಡೈಲಿ ತಗೊಳ್ಳಿ, ಏನಾಗಲ್ಲ. ಈ ತರ ಮಾಡಿ. ಈ ತರ ಮಾಡಿದ್ರೆ ಖಂಡಿತವಾಗಿ ಎಲ್ಲ ಇನ್ನು ಅವ್ರಿಗೂ ಕೂಡ ನಿಮ್ ಮೊಮ್ಮಗು ಬರುತ್ತಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತೆ. ಇಲ್ಲ, ನನ್ಗೆ ಮೇಲಾಗಿದೆ, ಅದು ಅವಳು ಭಯ ಪಡೋಳು, ಹೆಂಗ್ ಮಾಡ್ತೀಯ ಮಮ್ಮಿ ಅಂದ. ಇವಾಗ ಅವಳಿಗೂ ಖುಷಿ, ನನಗೂ ಖುಷಿ. ಹಿಂಗೆ ಮಾಡಿ. ಎಸ್ಪೆಷಲಿ ಇವಾಗ ನಮ್ ಪೇಷಂಟ್ಸ್ ಹೆಂಗಂದ್ರೆ ಈ 45ರಿಂದ 60 ಆ ಏಜ್ ನೇ ಜಾಸ್ತಿ. ಅವ್ರಿಗೆ ಈ ಮಗಳಿಗೆ ಯೂಶಲಿ ಮಗಳಿದ್ರೆ, ಹೆಣ್ಮಕ್ಳಿದ್ರೆ ಅವ್ರಿಗೆ ಬಾಣಂತನ ಮಾಡ್ಬೇಕು, ಅದೆಲ್ಲ ಇರುತ್ತೆ. ಒಂದು ಕಮಿಟ್ಮೆಂಟ್, ಅದೊಂದು ರೆಸ್ಪಾನ್ಸಿಬಿಲಿಟಿ.
ಮತ್ತೆ ಒಂದು ಲವ್, ಒಂದು ಪ್ರೀತಿ ಅದ್ ಮಾಡ್ಬೇಕು ಅಂತ. ಬಟ್ ಅವ್ರಿಗೆ ಈ ನೋವುಗಳಿಂದ ಅವ್ರಿಗೆ ಮಾಡಕ್ ಆಗ್ತಾ ಇರಲ್ಲ. ಅವ್ರಿಗೊಂದು ಮಾರ್ಗದರ್ಶನ ಕರೆಕ್ಟ್ ಆಗಿ ಸಿಕ್ತಂದ್ರೆ ನೋವುಗಳು ವಾಸಿ ಮಾಡ್ಕೊಂಡು ಅವ್ರನ್ನೆಲ್ಲ ಇನ್ನೂ ಚೆನ್ನಾಗಿ ಆಕ್ಟಿವ್ ಆಗಿ ಉತ್ಸಾಹದಿಂದ ಮಾಡ್ತಾ ಹೋಗ್ಬೋದು ಆ ಕೆಲಸ ಕಾರ್ಯಗಳನ್ನೆಲ್ಲ. ಇಲ್ಲ ನನ್ಗೆ ಇವಾಗ ಅದೇ ಒಂಥರ ಖುಷಿ ಆಗ್ತಾ ಇದೆ. ಆ ಖುಷಿಯಿಂದ ನಿಮ್ಗೆ ಇನ್ನೂ ಆರೋಗ್ಯ ಜಾಸ್ತಿ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಮನಸ್ಸಿನಲ್ಲಿ ಕೊರಗಿರುತ್ತೆ ಅಂತ ಇಟ್ಕೊಳ್ಳಿ, ಅಯ್ಯೋ ಆ ಕೊರಗಿಂದ ಇನ್ನೂ ಆರೋಗ್ಯ ಡೌನ್ ಆಗುತ್ತೆ. ಹಂಗಾಗಿ ಚೆನ್ನಾಗಿ ವೆರಿ ಹ್ಯಾಪಿ ಅಬೌಟ್ ಸೂಪರ್. ನಮ್ಮ ಯೂಟ್ಯೂಬ್ ನೋಡ ಅಂತಾರೆ ಏನ್ ಹೇಳಕ್ ಇಷ್ಟಪಡ್ತಾರೆ ಕೊನೆಯದಾಗಿ? ಇಲ್ಲ ಇಲ್ಲಿ ಬಂದ್ರೆ ಮೇಲಾಗುತ್ತೆ, ಗ್ಯಾರಂಟಿ 200% ಮೇಲಾಗುತ್ತೆ. ಅದು ನಾನು ಅನುಭವಿಸಿದ್ದೀನಿ. ಸರಿ, ಥ್ಯಾಂಕ್ ಯು.